ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ಎಂಗೇಜ್ಮೆಂಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವಿವತ್ತೊಂದು ಈವೆಂಟಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಸೊ ನಿಮಗೆ ಎಷ್ಟು ಜನ ಇದ್ದಾರೆ ಕ್ರೌಡ್ ಅಂತ ತೋರಿಸ್ತೀನಿ ನೋಡಿ. ಸೇಮ್ ಆ್ಯಸ್ ಆಲ್ವೇಸ್ ಈವೆಂಟ್ ವೆನ್ಯೂಗೆ ನಾವೇ ಫಸ್ಟ್. ಮೇಕಪ್ ಆರ್ಟಿಸ್ಟ್ಗಳೇ ಎಷ್ಟೋ ಈವೆಂಟ್ಗಳಿಗೆ ಫಸ್ಟ್ ಬರೋದು. ಅವ್ರ ಸಂಬಂಧಿಕರು ಬಂದಿರಲ್ಲ, ಯಾರೂ ಬಂದಿರಲ್ಲ. ಲೈಕ್ ನೋಡಿ, ಡೆಕೋರೇಷನ್ ಎಲ್ಲ ಆಗಿದೆ. ಹೇಳ್ಕೊಬೇಕಂದ್ರೆ ಡೆಕೋರೇಷನ್ ಅವ್ರು ಫಸ್ಟು, ಬಿಕಾಸ್ ಡೆಕೋರೇಷನ್ ಅವ್ರು ಆದಮೇಲೆ ನಾವು ಬಂದಿರೋದು. ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ ಡೆಕೋರೇಷನು. ಯಾಕೆ ಸುಸ್ತಾಗಿರೋಳ ಥರ ಮಾತಾಡ್ತಾ ಇದ್ದೀನಿ ಅಂದರೆ, ಲಿಫ್ಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸೊ ವಾಕಲ್ಲಿ ಬಂದ್ವಲ್ಲ, ಸೆಕೆಂಡ್ ಫ್ಲೋರು. ಸೊ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಸೊ ನೋಡಿ, ಇದು ನಮ್ಮ ಎಂಗೇಜ್ಮೆಂಟ್ ಬ್ರೈಡ್ನ ಡೆಕೋರೇಷನ್. ತುಂಬ ಬ್ಯೂಟಿಫುಲ್ ಆಗಿದೆ. ಲೈಕ್ ಎಲ್ಲ ಫ್ಲವರ್ಸಲ್ಲೇ ಮಾಡಿರೋದು, ಎಲ್ಲ ರಿಯಲ್ ಫ್ಲವರ್ಸೇ. ತುಂಬ ಚೆನ್ನಾಗಿದೆ. ಸೊ ಬ್ರೈಡ್ ಬರಲಿ, ಸ್ಟೇ ಟ್ಯೂನ್ಡ್. ಬ್ರೈಡ್ಗೆ ಡೆವಲಪ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಂಗಿನೂ ಕೂಡ ಕರ್ಕೊಬಂದಿದ್ದೆ ಇವತ್ತು. ಆ್ಯಸ್ ಯೂಶ್ವಲ್ ಯಾರೂ ಇಲ್ಲ ಅಂದಾಗ ನಾನು ನನ್ನ ತಂಗಿನೇ ಕರ್ಕೊಬರೋದು. ಅವಳು ಕೂಡ ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಹಾಗಾಗಿ ವೆನು ರೀಚ್ ಆದ್ವಿ. ತುಂಬ ಜನ ಇದ್ದಾರಲ್ಲ. ಓಕೆ, ಸ್ಟೇ ಟ್ಯೂನ್ಡ್. ಇವಾಗ ಡೆವಲಪ್ ಮಾಡಿ ನಾನು ನೆಕ್ಸ್ಟ್ ಔಟ್ಪುಟ್ ಹೇಗೆ ಬಂತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ ಗಾಯ್ಸ್, ಇನ್ನೂ ಬ್ರೈಡ್ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲೋದ್ರೂ ವೆಯ್ಟ್ ಮಾಡೋದಂತೂ ತಪ್ಪಲ್ಲ ನಮಗೆ. ಇಟ್ಸ್ ಅ ಕಾಮನ್ ಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಅವರು ಟೈಮ್ ನೋಡ್ಕೊಂಡು ಹೊರಡಬೇಕಾಗಿರುತ್ತೆ. ಆಮೇಲೆ ಕೆಲವೊಂದು ಶಾಸ್ತ್ರನ ಮುಗಿಸ್ಕೊಂಡು ಬರಬೇಕಾಗಿರೋದಕ್ಕೆ. ಸೊ ನಾವು ಆನ್ ಟೈಮಿಗಿರಿ ಅಂತ ನಾವು ಫೋರ್ಸ್ ಮಾಡಿ ಹೇಳೋಕ್ಕೂ ಕೂಡ ಆಗೋಲ್ಲ. ಸೊ ಇನ್ನೇನು ಬರ್ಬೋದು, ಲೆಟ್ ಅಸ್ ವೆಯ್ಟ್. ನನ್ನ ತಂಗಿನೂ ಇಲ್ಲೇ ಕೂತಿದ್ದಾಳೆ. ಫೋನ್ ಇದ್ಬಿಟ್ರೆ ಎಷ್ಟೊತ್ತಾದರೂ ವೆಯ್ಟ್ ಮಾಡ್ತಾಳೆ, ಏನು ತೊಂದರೆ ಇಲ್ಲ. ನೋಡೋಣ. ಹಾಗೆಯೇ ಇತ್ತೀಚೆಗೆ ಯಾಕೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗ್ತಾಯಿಲ್ಲ ಅಂತ ಅಂದರೆ, ಲೈಕ್ ನಾನು ಹೇಗೆ ವಾಯ್ಸ್ ಓವರ್ ಮಾಡಬೇಕು ಅಂತ ಲೈಕ್ ಫಸ್ಟಿಂದ ಮಾಡ್ತಾಯಿದ್ದೆ. ಹೇಗೆ ಅಂತ ಪ್ರಾಪರಾಗಿ ಗೊತ್ತಿರಲಿಲ್ಲ. ಲೈಕ್ ಮಧ್ಯ ಏನಾದ್ರು ಮಿಸ್ಟೇಕ್ ಆದರೆ ತಿರ್ಗಾ ಫಸ್ಟಿಂದ ಮಾಡಬೇಕಿತ್ತಲ್ಲ, ಆ ಥರ ಮಾಡ್ಕೋತಾ ಇದ್ದೆ. ಬಟ್ ಈಗ ಗೊತ್ತಾಗಿದೆ. ಹಾಗಾಗಿ ನಾನು ಬ್ಲಾಗ್ಸ್ ಮಾಡ್ತಾಯಿರಲಿಲ್ಲ. ಹಾಗೆಯೇ ಏನಪ್ಪ ಅಂತ ಅಂದರೆ, ಎಡಿಟಿಂಗಿಗೆ ಆಗಲಿ ಅಥವಾ ಈ ತಮ್ಲೈನ್ ಅಂತ ಹಾಕ್ತಾರಲ್ಲ, ಅದೆಲ್ಲ ತುಂಬ ನನಗೆ ಪರ್ಸ್ನಲಿ ಕಷ್ಟ. ಬೇರೆ ಬ್ಲಾಗರ್ಸ್ಗೆಲ್ಲ ತುಂಬ ಈಸಿ, ಚಿಟಿಕೆ ಹೊಡಿ ಅಷ್ಟೊತ್ತಿಗೆ ಮಾಡಿರ್ತಾರೆ. ಬಟ್ ನನಗೆ ತುಂಬ ಕಷ್ಟ. ನನಗೆ ಎಡಿಟಿಂಗ್ ಎಲ್ಲ ಆಗ್ತಾಯಿಲ್ಲ. ಹಾಗಾಗಿನೇ ನಾನು ರಿಯಲ್ ವಾಯ್ಸ್ ಏನಿದೆ ಅದರಲ್ಲೇ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿಲ್ಲ. ತುಂಬ ಎಮರ್ಜೆನ್ಸಿ ಇತ್ತು, ಮಾತಾಡೋಕ್ಕಾಗಲ್ಲ ಅನ್ನೋ ಜಾಗದಲ್ಲಿ ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅದಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ. ಇನ್ನೆಲ್ಲ ನಾನು ಓನ್ ವಾಯ್ಸಲ್ಲೇ ಆಗಿರುತ್ತೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ಇದು ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು 5-4 ಮಂತ್ಸ್ ಆಯ್ತೇನಲ್ವ, ಅಷ್ಟೇ ಆಗಿರೋದು. ನಾವು ಬೆಳಿಬೇಕು ಅಂತ ಆಸೆ ಪಟ್ಟು ಯೂಟ್ಯೂಬ್ ಮಾಡಿರೋದು. ಅರ್ನಿಂಗ್ ವಿಚಾರಕ್ಕೆ ಅಂತ ಅಲ್ಲ. ಬಿಕಾಸ್ ಅರ್ನಿಂಗ್ ಒಂದು ಸೈಡ್ ಅಂದರೆ ನಾವು ಬೇರೆ ಥರ ಅರ್ನಿಂಗ್ ಇದೆ, ನನಗೆ ಪ್ರೊಫೆಷ್ನಲ್ ಲೈಫ್ ಇದೆ. ಬಟ್ ಏನಂತ ಅಂದರೆ, ನನಗೆ ಜೀವನದಲ್ಲಿ ಒಂದು ಆಸೆ, ಎಲ್ಲೇ ಹೋದರೂ ನಮ್ಮನ್ನ ಜನ ಗುರುತಿಸ್ಬೇಕು. ಸೊ ಅದೊಂದು ಆಸೆ ಇದೆ. ಹಾಗಾಗಿ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬ್ರೈಡ್ ಬಂದಿದ ತಕ್ಷಣ ಮೇಕಪ್ ಮಾಡಿ ನೆಕ್ಸ್ಟ್ ವಿಡಿಯೋ ಮೇಕಪ್ ಹೇಗೆ ಬಂದಿತ್ತು ಔಟ್ಪುಟ್ ಅನ್ನೋದಿರುತ್ತೆ. ಸ್ಟೇ ಟ್ಯೂನ್ಡ್. ನೋಡ್ರಪ್ಪ, ಹಂಗೂ ಹಿಂಗೂ ಬ್ರೈಡ್ ಬಂದರು, ರೆಡಿ ಮಾಡಿದ್ದೀವಿ. ಫೈನಲ್ ಲುಕ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗೆ ಅನ್ನಿಸ್ತಾ ಇದೆ ಸೌಮ್ಯ? ಫಸ್ಟ್ ತುಂಬ ಟಾರ್ಚರ್ ಮಾಡಿದ್ದೀನಿ ನಿಮಗೆ, ಬಟ್ ಇವಾಗ ನಂಗೆ ತುಂಬ ಇಷ್ಟ ಆಗಿದೆ ಸರ್. ಅದು ವೆರಿ ನೈಸ್. ಓಕೆ, ಥ್ಯಾಂಕ್ ಯು. ಸೊ ಇದು ಎಂಗೇಜ್ಮೆಂಟ್ ಲುಕ್ಕು. ಸೊ ಇನ್ನೊಂದು ಸ್ಯಾರಿ ಚೇಂಜ್ ಇದೆ. ಸೊ ಒಂದು ಯುನೀಕ್ ಆಗಿರೋ ಒಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀವಿ, ಅದು ಲೋಟಸ್ ಫ್ಲವರ್ ಯೂಸ್ ಮಾಡಿಕೊಂಡು. ಸೊ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ
ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಟರ್ನ್ ಆಗಿ ಸೌಮ್ಯ. ಸೊ ದಿಸ್ ಇಸ್ ದ ಔಟ್ಪುಟ್ ಆಫ್ ಮೈ ಬ್ರೈಡ್. ಸೊ ಫೈನಲಿ ವರ್ಕ್ ಮುಗೀತು. ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟಯರ್ಡ್ ಫೇಸಸ್ಸು. ಆಮೇಲೆ ಅಲ್ಲಿ ಸ್ವಲ್ಪ ಗಡಿಬಿಡಿ ಇತ್ತು, ಬಿಕಾಸ್ ಸ್ಯಾರಿ ಚೇಂಜ್ ಇರುತ್ತಲ್ಲ, ಸೊ ಹಾಗಾಗಿ. ಬಟ್ ಇಟ್ಸ್ ಓಕೆ, ವರ್ಕ್ ತುಂಬ ಚೆನ್ನಾಗಾಯಿತು. ನಾವು ಬಂದಿದ್ದು ಎಂಗೇಜ್ಮೆಂಟ್ಗೆ, ಬಟ್ ಕ್ಲೈಂಟ್ ಮದುವೆಗೂ ಕೂಡ ಬುಕ್ ಮಾಡಿದ್ರು. ಸೊ ಅದು ಇನ್ನೂ ತುಂಬ ಖುಷಿ ಆಯಿತು. ಮೇಕಪ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಒಬ್ಬ ಮೇಕಪ್ ಆರ್ಟಿಸ್ಟ್ ಆದವ್ರಿಗೆ ಆ ವರ್ಡು ಅವ್ರು ಹೇಳೋ ಮಾತುಗಳಿಂದನೇ ತುಂಬ ಇಷ್ಟ ಆಗುತ್ತೆ. ಮನಿ ಸೆಕೆಂಡ್ರಿ ಆಗಿರುತ್ತೆ, ಬಟ್ ಅವ್ರು ಹೇಳೋವಂಥ ವರ್ಡ್ಸ್ ಅವ್ರಿಗೆ ಸ್ಯಾಟಿಸ್ಫೈಡು, ಅವ್ರಿಗೆ ಸ್ಯಾಟಿಸ್ಫಿಕೇಷನ್ ನಾವು ನೋಡೋದು ತುಂಬ ಖುಷಿ ಪಡ್ತೀವಿ ನಾವು ಸ್ಯಾಟಿಸ್ಫಿಕೇಷನ್ ನೋಡಿಕೊಂಡು. ಸೊ ಹಾಗಾಗಿ ಇವತ್ತು ತುಂಬ ಚೆನ್ನಾಗೋಯ್ತು ದಿನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you all. Bye.